ನಮಸ್ತೆ, ನಾನು ಹನು ಕನ್ನಡತಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ರಾಜ್ಯದ ಮೂಲೆ ಮೂಲೆಗಳಿಗೆಲ್ಲ ಹೋಗ್ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿಯೋದು, ಮತ್ತು ವರ್ಣರಂಜಿತ ಚಿತ್ರಗಳನ್ನು ತಂಡದಿಂದ ಬಿಡಿಸೋದು, ಶಾಲಾ ಸ್ವಚ್ಛತೆಯನ್ನು ಮಾಡೋದು, ಈ ಥರ ಚಿಕ್ಕ ಪುಟ್ಟ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಬರ್ತಿದ್ದೆ. ಕೇಡ್ಗಾಲ ಅಂದರೆ ಇದೆ ಅಂತ ಅನಿಸುತ್ತೆ. ಅದು ಕೀರ್ತಿ ಶನಿ ಅಂತಾರಲ್ಲ, ಕೀರ್ತಿ ಶನಿ ಅನ್ನೋದು ಬಂದ್ಬಿಟ್ರೆ ಮನುಷ್ಯನ್ಗೆ ಅದು ಬೆನ್ನೆತ್ಬಿಟ್ರೆ ಅದು ನಾವು ಎಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡಲಿ, ಯಾವ ಥರನ ಒಳ್ಳೆ ಥರದಲ್ಲಿ ಬದುಕಿದ್ರು ಕೂಡ ನಮ್ಮನ್ನು ಆಡ್ಕೊಳ್ಳೋಕ್ಕೆ ಅಂತಾನೆ ಒಂದಿಷ್ಟು ಜನ ಸಮೂಹ ಎಲ್ಲ ಒಂದು ಕಡೆ ಉಟ್ಕೊಳ್ಳುತ್ತೆ. ಅದು ಬೇಜಾರಿಲ್ಲ, ನಾನು ಅದನ್ನು ಸ್ವೀಕರಿಸುತ್ತೇನೆ. ಸುಮಾರು ನಿನ್ನೆ ರಾತ್ರಿ 11 ಗಂಟೆ ನಂತರ ನಾನು ವಾಟ್ಸಪ್ ಆನ್ಲೈನ್ಗೆ ಬರ್ತೀನಿ. ರಾಜ್ಯದ ಅತಿಥಿ ಶಿಕ್ಷಕರ ಕಡೆಯಿಂದ ಒಂದಿಷ್ಟು ಸಂದೇಶಗಳು ನನ್ನ ನಂಬರ್ಗೆ ರವಾನೆ ಆಗ್ತವೆ. ತುಂಬ ರೊಚ್ಚಿ ಎದ್ಬಿಟ್ಟಿದ್ದಾರೆ, ತುಂಬ ಬೇಜಾರು ಕೂಡ ಆಗಿದ್ದಾರೆ. ಅದನ್ನು ನಾನು ಎಲ್ಲೋ ಒಂದು ಕಡೆ ನನ್ನ ಸಮರ್ಥನೆಯನ್ನು ನಾನು ಯಾವತ್ತೂ ಮಾಡ್ಕೊಳ್ಳಲ್ಲ. ಮೋಹನ್ ಗೌಡ ಅಣ್ಣ ಚೆನ್ನಾಗಿದ್ದೀರಾ? ಧನ್ಯವಾದ. ನಾನು ಸುಮಾರು ಒಂದು 8 ದಿನದಿಂದ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ, ಅಂದರೆ ನ್ಯೂಸ್ 18 ಕನ್ನಡ, ಅದರಲ್ಲಿ ನನಗೆ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನು ಆ ಚಾನಲ್ ಅವರು ನನಗೆ ಕೊಡ್ತಾರೆ. ನಾನು ತಂಡದ ಪರವಾಗಿ ಹೋಗ್ಬಿಟ್ಟು ಆ ಪ್ರಶಸ್ತಿಯನ್ನು ಸ್ವೀಕರಿಸ್ತೀನಿ ಆರಶ್ವಿಕ್ ಅವ್ರ ಕಡೆಯಿಂದ. ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳಿ, ಸರ್ಕಾರಿ ಶಾಲೆಯಲ್ಲಿ ಏನೇನು ಮಾಡಿದ್ರೆ ಅದೆಲ್ಲ ಅಂತ ಕೇಳಿದಾಗ ನಾನು ಒಂದಿಷ್ಟು ಮಾತುಗಳನ್ನು ಆಡಿದೆ. ಏನಂದರೆ, ಇದು ಸರ್ಕಾರಿ ಶಾಲೆಗಳ ಕುಂದುಕೊರತೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಟೀಚರ್ಸ್ ಇಲ್ಲ, ವಾಶ್ರೂಮ್ಸ್ ಇಲ್ಲ, ಮಕ್ಕಳು ಏನು ಕಲಿತಿದ್ದಾರೆ, ಎಷ್ಟೋ ಶಾಲೆಗಳಲ್ಲಿ ಏನು ಕಲಿತಿದ್ದಾರೆ ಅಂತ ಗೊತ್ತಿಲ್ಲ ಅಂತಂದ್ಬಿಟ್ಟು ಇರೋದನ್ನು ನಾನೇ ಇದೆ. ನಾನು ಕಂಡಂತೆ ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಏನು ಕಲಿತಾನೇ ಇಲ್ಲ. ಅದು ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸಿದೆ. ಅದಾದ ನಂತರ ವೇದಿಕೆಗಳಂದ್ರೆ ಹಂಗೆ, ಸುಮಾರು ಜನಕ್ಕೆ ವೇದಿಕೆಗಳಂದರೆ ಖುಷಿ. ಎಷ್ಟು 1 ಅವರ್ 2 ಅವರ್ ಎಷ್ಟು ಅವರ್ ಆದರೂ ಮಾತಾಡ್ತಾರೆ. ಯಾರಾದರೂ ಸಾಕಪ್ಪ ಬಿಟ್ಬಿಡು, ಸಾಕು, ಮಾತು ಕಡಿಮೆ ಮಾಡಂದ್ರೂ ಕಡಿಮೆ ಮಾಡಲ್ಲ. ಕೆಲವರಿಗೆ ಆ ಒಂದು ವಾಕ್ಚಾತುರ್ಯ, ಆ ಒಂದು ಧೈರ್ಯ, ಆ ಒಂದು ಮೆಚುರಿಟಿ, ಪ್ರಬುದ್ಧತೆ ಎಲ್ಲನೂ ಪ್ರತಿಯೊಂದು ಇರುತ್ತೆ. ಆದರೆ ನಮ್ಮಂಥವ್ರು ಏನೋ ಒಂದು ಬಿಗ್ನಿಂಗ್ ಸ್ಟೇಜು, ನಮಗೆ ಏನೋ ತುಂಬ ಜನಗಳು ಕಂಡುಬಿಟ್ರೆ ತುಂಬ ಗಾಬರಿ ಆಗೋದು. ಏನು ಬೋಲ್ಡಾಗಿರ್ತೀವಿ, ಇಲ್ಲಂತಲ್ಲ, ಅದು ಹುಡುಗರ ಥರ. ಆದರೆ ತುಂಬ ಜನಗಳು ಕಂಡಾಗ ಎಲ್ಲೋ ಒಂದು ಕಡೆ ಸಂಕುಚಿತ ಮನೋಭಾವ, ಭಯ. ಅದು ದೊಡ್ಡ ದೊಡ್ಡ ವೇದಿಕೆಗಳು, ಅದು ಬಿಗ್ನಿಂಗ್ ಸ್ಟೇಜ್ ಅಂದಾಗ ಎಲ್ರಿಗೂ ಅದು ಕಾಮನ್. ನಾವೇನೋ ಅನ್ಕೊಂಡಿರ್ತೀವಿ, ಏನೇನೋ ಒಮ್ಮೊಮ್ಮೆ ಮಾತಾಡ್ತೀವಿ. ಕೆಲವರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೋಬೇಕು, ಪ್ರಚಲಿತ ಇರ್ಬೇಕಂತಾನೆ ಕೆಲವೊಂದು ಮಾತುಗಳನ್ನ ಕೆಲವರಿಗೆ ನೋವಾಗೋ ಥರನೋ, ಯಾವುದೋ ಒಂದು ಸಮುದಾಯಕ್ಕನೋ, ಯಾವುದೊಂದು ಸಮಾಜ, ಯಾವುದೊಂದು ಜಾತಿ ಧರ್ಮಕ್ಕೆ ಆ ಥರ ಕನ್ಸಿಡರ್ ಮಾಡಿಬಿಟ್ಟು ಮಾತಾಡ್ತಿರೋದೆ. ಬಟ್ ನಾನು ಯಾವುದೇ ಈ ಥರ ಕಾಂಟ್ರವರ್ಸಿಲಿ ಇರಬಾರ್ದಂತಾನೆ ನಾನು ಪ್ರತಿದಿನ ನನ್ನ ದೇವರಲ್ಲಿ ಕೇಳ್ಕೊಳ್ಳೋದು. ಪ್ರತಿದಿನ ಕೂಡ ನಾನು ಅದೇ ಥರನೇ ಬದುಕ್ತಾ ಇದ್ದೀನಿ. ವಿಷಯಕ್ಕೆ ಬರೋಣ. ಅದೇ ಅತಿಥಿ ಶಿಕ್ಷಕರ ಕಡೆಯಿಂದ ಸುಮಾರು ಮೆಸೇಜ್ಗಳು ನನಗೆ ರವಾನೆ ಆಗಿದ್ದಾವೆ. ರಾಜ್ಯದ ಅತಿಥಿ ಶಿಕ್ಷಕರುಗಳು ತುಂಬ ಬೇಜಾರಾಗ್ಬಿಟ್ಟಿದ್ದಾರೆ. ತುಂಬ ಕೆಟ್ಟದಾಗಿ ಕೆಲವರು ಅನಾಗರಿಕರ ಥರ ಮೆಸೇಜ್ಗಳನ್ನು ರವಾನೆ ಮಾಡ್ತಿದ್ರು. ಅದು ನನಗೆ ಬೇಜಾರು ಅನಿಸ್ತಿದೆ. ನಾನು 11 ಗಂಟೆ ನಂತರ ನನ್ನ ಮೆಸೇಜ್ನ ನೋಡಿದವಳೆ, ನಾನು ವಿಳಂಬ ಮಾಡಿದೆ. ನಾನು ನಿಮಗೆ ಕ್ಷಮೆನೇ ಯಾಚಿಸ್ತೆ. ಕ್ಷಮಿಸಿ. ನಂದು ಅಲ್ಲಿ ಮಾತಾಡುವಾಗ ಮಾತಿನ ಬಾರದಲ್ಲಿ ಅದು ವಿಷಯ ಮಂಡನೆ ಮಾಡುವ ಒಂದು ರೀತಿ ಗೊತ್ತಿದ್ದಿಲ್ಲ. ಅಲ್ಲಿ ಸಡನ್ ಆಗಿ ಏನಂದ್ರೆ, ಎಷ್ಟೋ ಶಾಲೆಗಳಲ್ಲಿ ಗೆಸ್ಟ್ ಲೆಕ್ಚರ್ ಅಂತ ಹಾಕಿರ್ತಾರೆ, ಏನು ಕಲಿಸ್ತಾರೆ ಬಿಡ್ತಾರೆ ಅಂತ ಆ ಥರ ನಾನು ಮಾತಾಡ್ಬಿಟ್ಟೆ. ಅದನ್ನ ಅವರು ಅದನ್ನ ಬೇರೊಂದು ಥರ ಕನ್ವರ್ಟ್ ಮಾಡ್ಕೊಂಡಿದ್ರೆ ತಪ್ಪಲ್ಲ. ಜನ ಹೆಂಗಂದ್ರೆ, ತಪ್ಪು ಆಗಿದೆ ಅಂತ ಅಂದ್ಬಿಟ್ರೆ ತಪ್ಪನ್ನ ತಪ್ಪೇ ಅಂತ ನೋಡ್ತಾರೆ. ಆ ತಪ್ಪಿನಿಂದ ಏನಿತ್ತು, ತಪ್ಪಾಗಕ್ಕೆ ಕಾರಣ ಏನನ್ನೋದು ನೋಡಲ್ಲ. ಈಗ ನನ್ನ ಹಿತದೃಷ್ಟಿಯಲ್ಲಿನೂ ನನ್ನ ಒಂದು ವಿಷಯದಲ್ಲಿ ಕೂಡ ಜನಗಳು ರೊಚ್ಚಿಗೆ ಎದ್ದಿರೋದು ಕೂಡ ಇದೇ ಒಂದು ಕಾರಣಕ್ಕೆ. ಸಾಮಾಜಿಕ ಜಾಲತಾಣಗಳ ಮೂಲಕ ನೀವು ಕ್ಷಮೆಯನ್ನು ಯಾಚಿಸಬೇಕು. ಇಲ್ಲ ಅಂತಂದರೆ ನಾವು ಯಾವ ಥರ ಪರಿಣಾಮ ತಗೋತೀವೋ ಗೊತ್ತಿಲ್ಲ ಅಂತೆಲ್ಲ ಕೆಲವರು ಮೆಸೇಜ್ಗಳನ್ನು ರವಾನೆ ಮಾಡ್ತಾ ಇದ್ದೀರಾ. ನಾನು ಅದನ್ನು ಸ್ವೀಕರಿಸಿದ್ದೀನಿ. ಎಲ್ಲರೊಂದಿಗೂ ನಾನು ಕೆಲವ್ರ ಜೊತೆ ನಾನು ಮಾತಾಡಿದ್ದೀನಿ ಕೂಡ. ಹೌದು, ನೋಡಿ, ನಾನಿವಾಗ ಒಬ್ಬಳೇ ಇದ್ದು ಕೂಡ ಮಾತಾಡೋಕೆ ಒಂಥರ ಅಗ್ರೆಸಿವ್ ಆಗ್ತಿರ್ತೀವಿ. ಅಂಥರಲ್ಲಿ ಅಷ್ಟು ಜನಗಳ ಮುಂದೆ ನಾವು ಏನೋ ಒಂದು ವಿಷಯಗಳು ಎಲ್ಲ ಪ್ರೀಪ್ಲಾನ್ ಆಗಿರುತ್ತೆ. ಹಂಗೆ ಮಾತಾಡಬೇಕು, ಹಿಂಗೆ ಮಾತಾಡಬೇಕು, ಇಷ್ಟು ಸಮಸ್ಯೆಗಳನ್ನು ಹೇಳ್ಬೇಕು, ನಾವು ಅನುಭವಿಸಿದಂಥ ಕಷ್ಟ ನಷ್ಟಗಳ ಬಗ್ಗೆ, ಕುಂದು ಕೊರತೆಗಳ ಬಗ್ಗೆ ಹೇಳ್ಬೇಕಂತ ಎಲ್ಲರಲ್ಲಿ ಇರುತ್ತೆ. ಬಟ್ ಕೆಲವೊಬ್ರಿಗೆ ಹೆಂಗಂದ್ರೆ, ಸ್ಟೇಜ್ ಮೇಲೆ ಹೋದ ನಂತರ ಏನು ಮಾತಾಡ್ತೀವೋ ಗೊತ್ತಾಗಲ್ಲ. ಹಾಗಂತ ತುಂಬ ಅನರ್ಥ ಹಾಗೂ ತುಂಬ ತಪ್ಪು ಮತ್ತು ತುಂಬ ಅನೈಜಿಕತೆ ಇರುವಂಥ ಪದಗಳನ್ನೇನು ನಾನು ಆಡಿಲ್ಲ. ಎಲ್ಲೋ ಸರ್ಕಾರಿ ಶಾಲೆಗಳಲ್ಲಿ
ನಾನು ಕಂಡಂತೆ ಆದಂಥ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡಿಕೊಂಡೆ. ಅದನ್ನು ಈ ಥರ ನೀವು ಕನ್ವರ್ಟ್ ಮಾಡಿಕೊಂಡು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನನ್ನನ್ನು ಇಷ್ಟೊಂದು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದೀರಾ. ಅನ್ಸಿದ್ದೇನಂದ್ರೆ ಯಾಕಾದ್ರೂ ಈ ಪ್ರಶಸ್ತಿ ತಗೊಂಡ್ಬಿಟ್ಟೆ ಅಂತ ನಂಗೆ ಆಗ್ಬಿಟ್ಟಿತ್ತು. ನಾನು ಇಷ್ಟು ದಿನ ನಿಜವಾಗ್ಲೂ ಸುಮಾರು ಜನ ಕಮೆಂಟ್ಗಳನ್ನ ಚಾನಲ್ಗಳಿಗಾಗ್ಲಿ ಮೀಡಿಯಾಗಳಿಗಾಗ್ಲಿ ನೀವು ಆಗ್ತಾ ಇದ್ದೀರಾ, ಇವ್ರಿಗೆ ಈಗ ಗುರುತಿಸ್ತಿದ್ದೀರಾ ಹಾಗೆ ಹೇಗಂತ ಸುಮಾರು ಜನ ನನ್ನ ಯಾವಾಗಲೂ ಗುರುತಿಸಿದ್ದಾರೆ. ನಾನು ಎಲ್ಲ ಹೋಗಿಲ್ಲ, ಬೇಡ ಇದೆಲ್ಲ ಸುಮ್ಮನೆ ಯಾಕೆ ಪ್ರಶಸ್ತಿ ಪುರಸ್ಕಾರಗಳು, ಈ ಕೆಲಸ ಮಾಡಿದ್ರೆ ಸುಮ್ಮನೆ ಪ್ರಶಸ್ತಿ ಪುರಸ್ಕಾರಕ್ಕೆ ಅಂತ ಮಾತಾಡ್ತಾರೆ ಅಂದ್ಬಿಟ್ಟು ಜನಗಳಿಗೆ ಅಂಜ್ಕೊಂಬಿಟ್ಟು ಇಂದ ಸರ್ಕಂಡ್ ಕುಂತ್ಕೊಂಡು ಕೊನೆಯ ಪಕ್ಷ ಇವಾಗ ಏನು ಮಾಡೋಕ್ಕಾಗ್ಲಾರ್ದ ಈಗ ಅಟ್ಲೀಸ್ಟ್ ನಮ್ಮ ಕೆಲಸಗಳಾದರೂ ಜನಗಳಿಗೆ ಮುಟ್ಲಿ ಅಂತ ಅಂದ್ಬಿಟ್ಟು ನಾನು ಒಂದಿಷ್ಟು ನನ್ನ ತಂಡ ಹಾಗೂ ನನ್ನ ಆತ್ಮೀಯರ ಒತ್ತಾಯದ ಮೇರೆಗೆ ಇದು ವರ್ಷದ ಕನ್ನಡಿಗ ಪ್ರಶಸ್ತಿ ಮತ್ತು ಇದು ಸ್ತ್ರೀ ಅವಾರ್ಡ್ ಇದು ಜಿ ಕನ್ನಡದಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ಲೇಬೇಕಾಯ್ತು. ಯಾಕಂದ್ರೆ ಕೆಲಸಗಳಾದರೂ ಮುಟ್ತವೆ ಅಂದ್ಬಿಟ್ಟು ಆ ಪ್ರಶಸ್ತಿ ಪುರಸ್ಕಾರಗಳು ತಗೊಂಡೆ ನನ್ನ ಜೀವನದ ನೆಮ್ಮದಿ ಅನ್ನೋದ ಹೊಂಟೋಗ್ಬಿಟ್ಟಿತ್ತು. ಹೇಳ್ಬೇಕಂತಂದ್ರೆ ಯಾರ್ಯಾರೋ ಹೆಂಗ್ ಬೇಕಂಗೆ ಎಲ್ಲೆಲ್ಗೋ ಕನ್ಸಿಡರ್ ಮಾಡಿಬಿಟ್ಟು ಟ್ರೋಲ್ ಮಾಡಕತ್ತಾರ, ಕೆಟ್ಟದಾಗ ಕಮೆಂಟ್ ಹಾಕಕತ್ತಾರ. ನಾ ಯಾವತ್ತೂ ಯಾರನ್ನೂ ಬೇಡಿಲ್ಲ, ಯಾರನ್ನೂ ಕೇಳಿಲ್ಲ, ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲ. ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗೋಕ್ಕೂ ನಾನು ಇಷ್ಟಪಡಲ್ಲ. ಎಲ್ಲರ ಅಲ್ಲಿ ಏನೋ ಒಂದು ಅಪಾಯ ಆಗುತ್ತಾರ ದೂರ ಬರೋರು ನಾವು, ಅಂಜ್ಕೊಂಡು ಬರೋಂಥ ಮಂದಿ ನಾವು. ಅಂತರಾಗ ಹೆಂಗ್ ಬೇಕಂಗೆ ಆಡಿಕೆನ ಕತ್ಬಿಟ್ರೆ ಅದನ್ನ ಮಾತ್ರ ನನಗೆ ಮನ್ಸಿಗೆ ಭಾಳ ನಂಗೆ ದುಃಖ ಕೊಡಕತ್ತೈತಿ. ಏನಪ್ಪ ಇಷ್ಟು ನಕ್ಕಂತ ಮಾತಾಡಕತ್ತಾಳ, ಇಷ್ಟು ಫ್ರೀಡಮ್ ಆಗಿ ಮಾತಾಡಕತ್ತಾಳ ಅಂತ ನಿಮಗೆ ದುರಹಂಕಾರ ಅಂತ ಆ ಫೀಲ್ ಕೊಡ್ಬೋದು. ನನ್ನ ಅನಿಸಿಕೆನ ಈ ಥರ ನಾನು ವ್ಯಕ್ತಪಡಿಸ್ಕೊತಿದ್ದೀನಿ. ಅದರಿಂದ ನನಗೆ ಮಾನಸಿಕ ಒತ್ತಡ ಹಾಗೂ ಖಿನ್ನತೆಗೊಳಗಾಗಿನಂದ್ರೆ ಯಾಕಾದ್ರೂ ಈ ಶಾಲೆಗಳಿಗೆ ನಾನು ಪೇಂಟ್ ಹಚ್ಚಕ್ಕೆ ಹೋದ್ನು, ಯಾಕಾದ್ರೂ ಊರು ಸುತ್ತಬಿಟ್ಟು ಯಾಕಾದ್ರೂ ಮಾಡಿದೆ. ನಾನು ಈ ಕೆಲಸನ ಮಾಡಲೇಬಾರ್ದಾಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ ಜೀವನದಲ್ಲಿ. ಬೇಡಪ್ಪ ಬೇಡ ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದು, ಯಾವ ಕೆಲಸಗಳನ್ನ ಮಾಡಲೇಬಾರ್ದು, ಅದರಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಲೇಬಾರ್ದು. ಕೆಟ್ಟ ಕೆಲಸಗಳನ್ನ ಬೇಕಾದ್ರೆ ಮಾಡಿ, ಬೇಡ ಅನ್ನಲ್ಲ, ಒಳ್ಳೆ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ. ಆದರೆ ಕೆಟ್ಟ ಬಿಂಬಿಸ್ಬಿಟ್ಟು ಬಿಂಬಿಸ್ಬಿಟ್ಟು ಅದು ನಾವು ನೋಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನಾವು. ಅದು ಕೆಲವೊಂದು ಪದಗಳನ್ನ ಕೆಲವೊಂದು ಕಮೆಂಟ್ಗಳನ್ನ ನೋಡಿದಾಗ ನೋವಾಗ್ತಿರತ್ತೆ. ಅವ್ರಿಗೂ ನಮಗೆ ಸಂಬಂಧನೇ ಇರಲ್ಲ. ಯಾರೋ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಅಷ್ಟು ತುಚ್ಛವಾಗಿ ಅಷ್ಟು ಕೀಳಾಗಿ ಮಾತಾಡೋದು, ಅದು ಈಗಂತೂ ಈಗ ಅದು ತುಂಬಾನೇ ಬೇಜಾರಾಗ್ತಿದೆ. ಹೇಳ್ಬೇಕಂತಂದ್ರೆ ಕೆಲವೊಂದು ಟ್ರೋಲ್ಗಳು ಮಾಡ್ತಾರೆ. ಟ್ರೋಲಿಂದ ನೀವೇನು ಇವಾಗ ಖುಷಿ ಪಡ್ತಾ ಇದ್ದೀರಾ, ನೀವೇನೋ ಇನ್ನೊಬ್ರ ಬಗ್ಗೆ ಆಡ್ಕೊಂಡು ಇನ್ನೊಬ್ರ ಬಗ್ಗೆ ಕತೆ ಗೀತೆ ಕಟ್ಟಿ ಇನ್ನೊಬ್ರ ಬಗ್ಗೆ ಏನೇನೋ ಕಮೆಂಟ್ ಹಾಕ್ಬಿಟ್ಟು ಇನ್ನೊಬ್ರು ಅವ್ರ ಬಗ್ಗೆ ಏನೇನೋ ತಿಳ್ಕೊಳ್ಳೋ ಥರ ಮಾಡ್ತಿದ್ರ, ಅದು ನಿಜ ಆಯ್ತಾ? ಅದು ಸ್ವಲ್ಪ ಸೀಮಿತ ಆಗಿರ್ಬೋದು, ಒಂದಿಷ್ಟು ದಿನ ತಿಂಗಳುಗಳಿಗೆ ಸೀಮಿತ. ಆದರೆ ಅದರಿಂದ ನೊಂದಿರ್ತಾರಲ್ಲ, ಅವ್ರಿಗೆ ಎಷ್ಟು ಕಷ್ಟ, ಅವ್ರು ಎಷ್ಟು ನಷ್ಟಗಳನ್ನು ಅನುಭವಿಸ್ತಿದ್ದಾರೆ, ಅದರಿಂದ ಅವ್ರು ಎಷ್ಟು ಸಫರ್ ಆಗಿದ್ದಾರೆ, ಸಮಾಜದಲ್ಲಿ ಅವ್ರ ಮರ್ಯಾದೆ ಹತ್ಯೆ ಎಷ್ಟೊಂದು ಆಗಿದೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ದಯವಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರ್ಯಾರಿದ್ದೀರಾ ದಯವಿಟ್ಟು ನಿಮ್ಮ ಜೀವನವನ್ನು ನೋಡ್ಕೊಳ್ಳಿ. ಯಾಕೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಬರ್ದಾಕೋದು, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ತುಚ್ಛವಾಗಿ ಮಾತಾಡೋದು ಯಾಕೆ? ನಾನು ಪರ್ಸ್ನಲಿ ನಿಮಗೆ ನಾನು ತೊಂದರೆ ಕೊಟ್ಟಿದ್ನ ಅದ್ರ ಬಗ್ಗೆ ನೀವು ಮಾತಾಡಿ. ಅದು ಬಿಟ್ಟು ನಮ್ಗೆ ಯಾರ ತಂಟೆನೂ ಹೋಗಲ್ಲ, ಸುಮ್ಮನೆ ನಮ್ಮ ಪಾಡಿ ನಾವು ಏನೋ ಮಾಡ್ಕೊಂಡಿದೀವಿ, ನಮ್ಗೆ ಯಾಕ್ರಿ ನಮಗೆ ತೊಂದರೆ ಕೊಡಕತ್ತೀರಿ? ನಾವು ಎಂತೆಂತರ ಬದುಕಕತ್ತೀರ, ನಾವು ಬದುಕ್ಬೇಕಾ ಬೇಡ? ನಮಗೂ ಒಂದು ಹಕ್ಕ ಐತಲ್ಲ ಬದುಕಕ್ಕೂ. ನಾವು ಏನು ಅಂತ ಕೆಟ್ಟ ಕೆಲಸ ಮಾಡಿಲ್ಲಲ್ಲ, ನಿಮ್ದೇನು ದುಡ್ಡು ಕಬಳಿಸಿಲ್ಲ, ಏನೂ ಮಾಡಿಲ್ಲ. ಸಾಲ ತಗೊಂಡು ಸಾಲ ಅದು ನನ್ಗೈತಿ, ನಮ್ಮ ಅಪ್ಪಗೈತಿ, ನಾನು ಕೊಡ್ತೀನಿ. ಅದು ಯಾರು ನಿಮ್ಮ ಹತ್ರ ಏನು ಬಂದ್ಬಿಟ್ಟು ನಾವು ಕೇಳಿಲ್ಲ, ಹೆಂಗ್ ಮುಟ್ಸ್ತಾಳ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಯೋಗ್ಯತೆ ಇಲ್ದ ಅವ್ರೇನು ನಮ್ಗೆ ಸಾಲ ಕೊಟ್ಟಿರಲ್ಲ. ಯಾಕೆ ನೀವು ನಮ್ಮನ್ನ ಪದೇ ನಮ್ಮನ್ನ ಹಿಂಸೆ ಮಾಡ್ತೀರಾ? ನಾನು ಯಾರ ಹತ್ರನೂ ನಾನು ಸರ್ಕಾರದ ಹತ್ರ ನಾನು ದೇಣಿಗೆ ಕೇಳ್ತಿಲ್ಲ, ನಾನು ನಿಮ್ಮ ಹತ್ರನೂ ದೇಣಿಗೆ ಕೇಳ್ತಿಲ್ಲ. ನನ್ನ ಪಾಡಿಗೆ ನಾನು ಏನನ್ಸುತ್ತೆ, ನನ್ನ ನೋವನ್ನ ನಾನು ಹೆಂಗೆ ಹೇಳ್ಬೇಕು ನಿಮಗೆ ಗೊತ್ತಾಗ್ತಿಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ. ಈಗಂತೂ ಸೋಷಿಯಲ್ ಮೀಡಿಯಾ ತುಂಬಾನೇ ಅದ್ಗೆಟ್ಟು ಹೋಗ್ಬಿಟ್ಟಿದೆ. ಯಾರ್ಯಾರು ಹೆಣ್ಮಕ್ಳ ಬಗ್ಗೆ ಹೆಂಗೆಂಗೋ ಮಾತಾಡ್ತಿದಾರ ನೀವು, ಇದು ಒಳ್ಳೇದಲ್ಲ. ಒಮ್ಮೆ ಕಳ್ಕೊಂಡ್ರೆ ಬರಲ್ಲ. ನೀವು ಈಗೇನು ಅವ್ರಿಗೇನು ಕೆಟ್ಟ ಮಾತುಗಳನ್ನ ಆಡ್ಬಿಟ್ಟು ನೀವು ನೋಯಿಸ್ತೀರಾ ನಿಜ, ನೀವು ಖುಷಿ ಪಡ್ತೀರಾ ನಿಜ, ಒಂದೆರಡು ಕಡೆ ಆಡ್ಕೊಂಡು ನಗಾಡ್ತೀರಾ. ಆದರೆ ಆ ಸಿಚುವೇಶನಲ್ಲಿ ಆ ಹುಡ್ಗಿಗೆ ಎಂಥ ತೊಂದರೆ ಆಗಿರುತ್ತೆ, ಅವ್ರ ಜೊತೆಲಿರೋರು, ಅವ್ರ ತಂದೆ ತಾಯಿಗಳು, ಅವ್ರ ಮರ್ಯಾದೆ ಪ್ರಶ್ನೆ, ಇವೆಲ್ಲ ನನ್ಗೆ ಅನ್ಸದ್ದೇನಂದ್ರೆ ಯಾಕಾದ್ರೂ ಇದನ್ನ ಮಾಡ್ಬಿಟ್ನಾ ನಾನು ಅಂತ, ಯಾಕಾದ್ರೂ ಇದು ಸಮಾಜ ಸೇವೆಗೆ ಇಳಿದೆ ಅಂತ.
ಏನೋ ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಕಂಡುಬಿಟ್ಟು ನನ್ನಿಂದ ಆದಷ್ಟು ಒಂದು ಕೊಡುಗೆ ಕೊಡೋಣ ಅಂತಂದ್ಬಿಟ್ಟು ಮಾಡಿದೆ. ಅದು ಬಿಟ್ಟು ಏನೋ ಪ್ರಚಾರ, ಏನೋ ಇದರಿಂದ ಏನೋ ದೊಡ್ಡದಾಗಿ ನಾನು ಗುರುತಿಸ್ಕೋಬೇಕು, ಏನೋ ಬೆಳಿಬೇಕು, ದೊಡ್ಡ ಹೀರೋಯಿನ್ ಆಗಬೇಕು, ಅಂಥದ್ದೆಲ್ಲ ಇಲ್ಲ. ಹಂಗೇನಾದ್ರೂ ಇದ್ರೆ ನಮಗೆ ಆಯಾ ರಂಗಕ್ಕೆ ಏನೇನು ಬೇಕು ಆ ಒಂದು ಸಿದ್ಧತೆಯನ್ನು ನಾನು ಖಂಡಿತ ಮಾಡ್ಕೊತಿದ್ದೆ. ನಾನು ಯಾಕಪ್ಪ ಎಷ್ಟೋ ಜನ ಇವಳು ಊರೂರು ತಿರ್ಗಾಡ್ತಾ, ಮನೆ ಬಿಟ್ಟು ಸ್ಕೂಲ್ಗಳಿಗೆಲ್ಲ ಪೇಂಟ್ ಮಾಡ್ಕೊಂಡು ತಿರ್ಗಾಡ್ತಾಳೆ, ಏನು ದೊಡ್ಡ ವಿಷಯ ಪೇಂಟ್ ಮಾಡಿಬಿಟ್ರೆ ಹಂಗಿಂಗಂತೆಲ್ಲ ಸುಮಾರು ಜನ ಮಾತಾಡ್ತೀರ. ನಾನು ನಿಮ್ಗೆ ಏನು ಹೇಳಿ ಬಂದಿಲ್ಲ, ಏನು ಮಾಡ್ಬೇಕು ನನ್ನ ಪಾಪ, ನಾನು ಮಾಡಿಬಿಟ್ಟಿದ್ದೀನಿ, ಕ್ಷಮಿಸ್ಬಿಡಿ. ಅದು ಬಿಟ್ಬಿಟ್ಟು ಯಾಕೆ ನನ್ನ ಜೀವ ಹಿಂಡ್ತೀರಾ ಅಂತಂದ್ಬಿಟ್ಟು ಎಷ್ಟು ಜೀವ ಹಿಂಡ್ತಿದಾರ ಅಂತಂದ್ರೆ ನನಗೇನು ಮಾಡೋಕ್ಕಾಗ್ತಿಲ್ಲ. ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದ್ಬಿಟ್ಟಿದೆ, ತುಂಬಾನೇ ಒಂಟಿತನ ಮತ್ತೆ ಜಿಗುಪ್ಸೆ ನನಗೆ ತುಂಬ ಬಂದ್ಬಿಟ್ಟಿದೆ. ನನಗೆ ದಯವಿಟ್ಟು ನನಗೆ ಹಿಂಸೆ ಮಾಡಬೇಡಿ. ಯಾಕಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ತಾಳ್ತಾನೆ, ಎಲ್ಲಿವರೆಗೂ ತಾಳ್ತಾನೆ, ಇಲ್ಲಿವರೆಗೂ ಏನಂತಾರೆ ನನ್ನ ತಂಡಕ್ಕೋಸ್ಕರ. ಈಗೇನೋ ಒಂದಿಷ್ಟು ಸಮಸ್ಯೆಗಳಿಂದ, ನನ್ನ ಆರೋಗ್ಯ ಸಮಸ್ಯೆಗಳಿಂದ ನಾನು ಹಿಂದೆ ಸರ್ಕೊಂಡೆ. ಒಂದಿಷ್ಟು ಉತ್ತಮ ಬೆಳವಣಿಗೆ ಅಲ್ಲ. ಕೆಲವರು ಏನಾದ್ರು ಸತ್ತೋದ್ರೆ ನೀವು ಅವ್ರ ಅಪ್ಪ ಅಮ್ಮಗೆ ಏನೋ ತಂದು ಕೊಡ್ತೀರಾ? ನೀವು ತಂದು ಕೊಡಕ್ಕೆ ನಿಮ್ಗೆ ಆಗುತ್ತಾ? ನಿಮ್ಗೆ ಹೇಳಿ, ನಿಮ್ಗೆ ನೀವು ತಂದು ಕೊಡಕ್ಕೆ ಆಗುತ್ತಾ? ಎಷ್ಟೋ ಜನ ಹೆಣ್ಮಕ್ಳು ಈಗ ಗಂಡ್ಮಕ್ಳು ತರ ಬದುಕ್ತಿದ್ದಾರೆ. ಅವ್ರೇನೋ ಒಂದು ಇಂಡಿಪೆಂಡೆಂಟ್ ಆಗಿ ಬದುಕ್ತಿದಾರೆ ಅಂತಾರೆ. ಎಲ್ಲರೂ ಬಿಟ್ಟಿರೋರು ಇರಲ್ಲ. ಅವ್ರಿಗೂ ತಂದೆ ತಾಯಿ, ಮನೆ ಮಠ ಎಲ್ಲ ಇರುತ್ತೆ. ಅವ್ರು ಯಾವುದೋ ಪರಿಸ್ಥಿತಿಯಿಂದ ಹುಡುಗರ ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಹುಡುಗರ ತರ ಒಂದಿಷ್ಟು ಇಲ್ಲದೆ ಇದ್ರೂ ಹುಡುಗರ ಫೀಲಿಂಗ್ಸ್ನ ಅವ್ರವ್ರ ಮನಸ್ಸಲ್ಲಿನೂ ಮಾಡ್ಕೊಳಕ್ಕೆ ಇದು ಮಾಡಿರ್ತಾರೆ. ಯಾಕಂದ್ರೆ ನಾವು ಟೈಪ್ ಆಫ್ ಟ್ರಾನ್ಸ್ಜೆಂಡರ್ ತರ ನಾವು. ಯಾಕಂದ್ರೆ ನಾವು ಹುಡುಗಿಯಾಗಿ ಹುಟ್ಬಿಟ್ಟು ಹುಡುಗರ ತರ ಬದುಕಕ್ಕೆ ಕಲಿತೀವಿ. ಹುಡುಗರ ತರ ಹೆಂಗಿರ್ಬೇಕು, ಹುಡುಗರ ತರ ಹೆಂಗ್ ಬದುಕಬೇಕು, ಹುಡುಗರ ತರ ಸಮಾಜದಲ್ಲಿ ಯಾವ ತರ ಇರಬೇಕು, ಹುಡುಗರ ತರ ಸಂಸಾರವನ್ನ ಹೇಗ್ ತೂಗಿಸ್ಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಹುಡುಗಿರು ನಾವು ಬೇರೊಂದು ತರ ಬದುಕ್ತಾ ಇದೀವಿ. ನಾವು ಒಂಥರ ಹಾಗೇನೆ ನಾವು ಹುಡುಗಿ ತರ ಹುಟ್ಬಿಟ್ಟು ಹುಡುಗರ ತರ ನಾವು ಚೇಂಜ್ ಆಗ್ತಾ ಹೋಗ್ತೀವಿ. ಯಾಕಂದ್ರೆ ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳನ್ನ ನಾವು ಡೈರೆಕ್ಟ್ ಆಗಿ ನೋಡಿರ್ತೀವಿ. ನಮ್ಗೇನು ವಯಸ್ಸು ದೊಡ್ಡದಿಲ್ಲ, ನಮ್ಗೂ ಕಷ್ಟ ನಷ್ಟಗಳು ಸಾವಿರ ಇದಾವೆ. ಅದರಲ್ಲಿ ನೀವೊಂದು ಕೆಟ್ಟ ಕಮೆಂಟ್ ಹಾಕೋದ್ರಿಂದ, ಕೆಟ್ಟದಾಗಿ ನಮ್ಮನ್ನ ಬಿಂಬಿಸೋದ್ರಿಂದ, ಕೆಟ್ಟದಾಗಿ ನಮ್ಮನ್ನ ಟ್ರೋಲ್ ಮಾಡೋದ್ರಿಂದ ನಿಮ್ಗೇನು ಇದಾಗಲ್ಲ. 4 ಜನ ನಮ್ಮನ್ನ ನೋಡ್ಕೊಂಡು ಅಯ್ಯೋ ಅವಳಿಗೆ ಅಷ್ಟು ಒಳ್ಳೆ ಹೆಸರಾಯ್ತಾ ಅಲ್ಲಿ ನೋಡು ಅಂತಂದ್ಬಿಟ್ಟು ಏನು ಆಡ್ಕೊಂಡ್ಬಿಟ್ಟು ಒಂಚೂರು ನಗ್ತಾರಷ್ಟೇ. ಅದು ಬಿಟ್ರೆ ಇನ್ನೇನು ಸಿಗಲ್ಲ ನಿಮ್ಗೆ. ಅಷ್ಟೇ. ಮನುಷ್ಯ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಎಲ್ಲರೂ ಒಂದಿನ ಸಾಯ್ತಾರೆ, ನಾನು ಸಾಯ್ತೀನಿ, ನೀವು ಸಾಯ್ತೀರಾ. ಆದ್ರೆ ಯಾಕೆ ಇನ್ನೊಬ್ರಿಗೆ ಈ ತರ ಕಷ್ಟಗಳನ್ನ ಕೊಡ್ತೀರಾ? ನಾವು ಯಾರಿಗೂ ಕಷ್ಟ ಕೊಟ್ಟಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ದೀವಿ. ಏನೋ ಮಾಡ್ಬೇಕಂತ ನಾವು ಬಂದಿಲ್ಲ. ಸಮಾಜದಲ್ಲಿ ಹೆಸರು ಇಟ್ಸ್ಕೋಬೇಕು, ನೇಮ್ ಕ್ರಿಯೇಟ್ ಮಾಡ್ಕೋಬೇಕು, ಅದೆಲ್ಲ ಎಂತ ಇಲ್ಲ ನಮ್ಮ ತಲೆಯಲ್ಲಿ ಇರೋದು ಒಂದೇ, ಚೆನ್ನಾಗಿ ಬದುಕಬೇಕು. ನಾವು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಒಂದೊಳ್ಳೆ ಉತ್ತಮ ಪ್ರಜೆಯಾಗಿ, ಉತ್ತಮ ನಾಗರಿಕಳಾಗಿ ಬದುಕಬೇಕನ್ನೋದು ನನ್ನ ತಲೆಯಲ್ಲಿ ಅಷ್ಟೇ ಇರೋದು. ಯಾರಿಗೂ ನಾನು ಮೋಸ ಮಾಡಿಲ್ಲ. ಹಂಗೂ ನನ್ನಿಂದ ತಪ್ಪಾಗಿದೆ, ನನ್ನಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರ ನೀಡಿ. ನೀವು ದೂರ ನೀಡಬೇಕು. ಅದು ಬಿಟ್ಬಿಟ್ಟು ಪದೇ ನಮ್ಮ ಜೀವನದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋ ಇದರಿಂದ ಬಂದ್ಬಿಟ್ಟು ನಮಗೆ ಕಾಡ್ಬೇಡಿ. ನೀವು ಅನ್ಬೋದು ಸೋಷಿಯಲ್ ಮೀಡಿಯಾನ ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವು ಅದು ಮಾಡಿ ಇದು ಮಾಡಿ ಅಂತಂದ್ಬಿಟ್ಟು. ಅದ್ರ ಬಗ್ಗೆ ನಮಗೆ ಗಮನ ಇದೆ. ಯಾಕಂದ್ರೆ ಒಂದಿಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡಿದ್ದೀವಿ. ಅವು ಎಲ್ಲಿ ಕಳೆದೋಗ್ಬಿಡ್ತವೆ, ಮುಚ್ಚಿ ಹೋಗ್ಬಿಡ್ತವೆ ಅಂತಂದ್ಬಿಟ್ಟೆ ನಾವು ಸೇವೆ ಮಾಡಿದ್ದೀವಪ್ಪ, ಮಾಡಿಲ್ಲ ಅಂತಲ್ಲ, ತುಂಬ ಕಷ್ಟಪಟ್ಟಿದ್ದೀವಿ. ನೀವು ಪಬ್ಲಿಸಿಟಿಗಾಗಿ ಏನೋ ಒಂದು ಹೀರೋಯಿನ್ ಆಗಬೇಕು ಅವೆಲ್ಲ ಇಲ್ಲ. ಬರೀ ಬಿಸಿಲಲ್ಲಿ ಕೆಲಸ ಮಾಡಿ ನಿಮ್ಮ ಅಕ್ಕ ಹೆಂಗಿರುತ್ತೆ ಗೊತ್ತಾಗುತ್ತೆ, ನಿಮ್ಮ ಅಕ್ಕ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮಗೆ. ಬರ್ರಿ ಒಂದೊಂದು ಶಾಲೆಯಲ್ಲಿ ಉಳ್ಕೊಳ್ಳಿ ನೀವು. ಗಂಡು ಮಕ್ಕಳು ಅನ್ನಲ್ಲ, ಹೆಣ್ಮಕ್ಳು ಅನ್ನಲ್ಲ, ಸುಮಾರು ಜನ ಹೆಣ್ಮಕ್ಳು ಕೂಡ ಬಂದರು ನನ್ನ ಹತ್ರ ವರ್ಕಿಗೆ ಅಂತ. 2-3 ದಿನದಲ್ಲಿ ಅಕ್ಕ ಬ್ಲ್ಯಾಕ್ ಆಗ್ತೀನಿ, ಅಕ್ಕ ಸ್ಕಿನ್ ಟ್ಯಾನ್ ಆಗುತ್ತೆ, ಅಕ್ಕ ಏರ್ ಫಾಲ್ ಆಗುತ್ತೆ, ಅಕ್ಕ ವಾಶ್ರೂಮ್ಸ್ ಇರಲ್ಲ, ಟಾಯ್ಲೆಟ್ಸ್ ಇರಲ್ಲ, ಲೇಡೀಸ್ ಪ್ರಾಬ್ಲಮ್ ಆದಾಗೆಲ್ಲ ಇವೆಲ್ಲ ಹೆಂಗಕ್ಕ ಅಂತಂದ್ಬಿಟ್ಟಲ್ಲ ಸುಮಾರು ಅನ್ಕೊಂಡು ಹೋಗಿದ್ದಾರೆ. ನಮ್ಗೇನಿದ್ರಲ್ಲ ಏನು ಸುಖ ಇಲ್ಲ. ಮಾಡಿದ್ದೀವಿ ಏನೋ
ನಾನಷ್ಟೇ ಅಲ್ಲ, ಸುಮಾರು ಜನ ಹೆಣ್ಮಕ್ಳ ಬಗ್ಗೆ ತುಂಬಾ ತುಚ್ಛವಾಗಿ ನೀವು ಮಾತಾಡ್ತಿರ್ತೀರಾ. ನನಗೆ ಚಿಕ್ಕ ಪುಟ್ಟ ಕಮೆಂಟ್ಗಳು ನನಗೆ ಸಹಿಸಕ್ಕಾಗ್ತಿಲ್ಲ. ಅದೆಷ್ಟೋ ಜನರಿಗೆ ಎಷ್ಟು ಕೆಟ್ಟದಾಗಿ ನೀವು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ತುಂಬಾ ಕೆಟ್ಟದಾಗಿ ಬಿನ್ಸೋದು, ಕೆಟ್ಟದಾಗೆಲ್ಲ ಮಾತಾಡೋದು ಅದು ಒಳ್ಳೆ ಬೆಳವಣಿಗೆ ಅಲ್ಲ. ನಿಮ್ಮ ಪ್ರಕಾರ ಯಾರು ಒಳ್ಳೆಯವರು, ಯಾವ ಹೆಣ್ಮಗಳು ಒಳ್ಳೆಯವಳು? ಹಾಗಾದ್ರೆ ನಿಮ್ಗೆ ನಾವು ಕೆಟ್ಟವರು, ಹಂಗಾರೆ ನಿಮ್ಮ ಅಕ್ಕ ತಂಗಿಯವ್ರು ನಮ್ಮ ಅಣ್ಣ ತಮ್ಮರಿಗೂ ಕೆಟ್ಟವರು ತಾನೇ? ಒಂದು ಹೆಣ್ಮಕ್ಳು ಏನೋ ಒಂದು ಹುಡುಗರ ಥರ ಬದುಕ್ತಾರೆ, ಹುಡುಗರ ಥರ ಇರ್ತಾರೆ ಅಂತಂದ್ರೆ ಅದೇ ಅವ್ರೇನು ಸೋಕೆ ಅಂತ ಇರೋದಿಲ್ಲ. ನಮಗೂ ಆಸೆಗಳಿದಾವೆ, ಕನಸುಗಳಿದಾವೆ, ಏನೋ ಮಾಡಬೇಕು ಅಂತ. ಎಷ್ಟೋ ಸಾರಿ ಈಗಲೂ ನಮ್ಗೆ ಓದೋ ಹಂಬಲ ಇದೆ, ದುಡಿಯೋ ಹಂಬಲ ಇದೆ, ಎಲ್ಲಾನು ಇದೆ. ಆದ್ರೆ ಒಬ್ಬರೇ ಎಲ್ಲಾನು ಮೆಟ್ಟಿ ನಿಲ್ಬೇಕು, ಎಲ್ಲಾನು ಮಾಡ್ಬೇಕಂತಂದ್ರೆ ನಮ್ಮ ವಯಸ್ಸಿಗೆ ತಕ್ಕಂಗೆ, ನಮ್ಮ ನಾಲೆಡ್ಜ್ ತಕ್ಕಂಗೆ ಏನೋ ಒಂದು ಮಾಡ್ತಿದ್ದೀವಿ. ನಾವು ಅಷ್ಟೊಂದು ಗೋಲ್ ರೀಚ್ ಆಗೋದ್ರಲ್ಲಿ ನಮಗೆ ಬೇಕಾಗಿರೋಂಥ ಜೀವಗಳನ್ನ ಎಲ್ಲಿ ಕಳ್ಕೊತೀವಿ ಅಂದ್ಬಿಟ್ಟು ಒಂದಿಷ್ಟು ಕಾರ್ಯಗಳನ್ನು ನಾವು ಶಾರ್ಟ್ ಟೈಮಲ್ಲಿ ಅಪ್ಪ ಅಮ್ಮಗೆ ಖುಷಿ ಪಡಿಸೋಂಥವನ್ನ ನಾವು ಮಾಡ್ತಿರ್ತೀವಿ. ನಾವು ಯಾರು ಅಪ್ಪ ಅಮ್ಮನ ತಲೆ ಹೊಡೆದು ಅಷ್ಟು ಅಪರಿಚಿತ ವ್ಯಕ್ತಿಗಳು ಕೂಡ ನೀವು ನಮ್ಮ ಜೀವನದಲ್ಲಿ ಬಂದ್ಬಿಟ್ಟು ಆಟ ಆಡ್ತಿದ್ದೀರ. ಕೆಲವರು ಬಂದ್ಬಿಟ್ಟು ನಮ್ಮ ಜೀವನ ಶೈಲಿ ಬಗ್ಗೆ, ನಮ್ಮ ಬಗ್ಗೆ ನಮಗೆಲ್ಲ ಹೇಳಕ್ ಬರ್ತೀರ. ನಿಮಗೆ ಯಾವ ನೈತಿಕತೆ ಇದೆ ಅಂತಂದ್ಬಿಟ್ಟು ನಮ್ಮ ಬಗ್ಗೆ ನೀವು ಮಾತಾಡ್ತೀರಾ? ನಿಮಗೆ ಯಾವ ನೈತಿಕತೆ ಇದೆ? ನಿಮ್ಗೆ ಯಾವ ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತಾಡೋಕ್ಕೆ? ನೀವು ಮಾಡಿದ್ದೀರಾ? ನಾನು ಕೆಲಸ ಮಾಡಿದ್ದೀನಿ ಅಂತ ನಾನು ಜಂಬ ಕೊಚ್ಕೊಂತಿಲ್ಲ, ನೋವಾಗುತ್ತೆ ನಮಗೆ. ನನ್ನ ಜೊತೆ ಒಂದಿಷ್ಟು ಹುಡುಗರೆಲ್ಲ ಬಂದ್ಬಿಟ್ಟು ಕಷ್ಟಪಟ್ಟಿದ್ದಾರೆ, ಬೆಳಗ್ಗಿಂದ ಸಂಜೆವರೆಗೂ ನೈಟ್ ಎಲ್ಲ ವರ್ಕ್ ಮಾಡಿದ್ದೀವಿ, ಅನಾರೋಗ್ಯ ಕೂಡ ತುತ್ತಾಗಿದ್ದೀವಿ. ನಮ್ಮನ್ನು ನಾವು ಅಷ್ಟೊಂದು ಸಫರ್ ಆಗಿದ್ದೀವಿ. ನೀವು ಅನ್ಬೋದು ಯಾಕವ ಇಷ್ಟು ಕಷ್ಟಪಟ್ಟು ಮಾಡೋದು ಏನು ನಿಂತ್ಕೊಂಡಿತ್ತು ಅಂತಂದ್ಬಿಟ್ಟು. ಎಲ್ಲರೂ ಹೀಗೆ ಅಂದರೆ ಹೇಗೆ? ಒಂದಿಷ್ಟು ಸಮಾಜದಲ್ಲಿ ನಮ್ಮದು ಒಂದು ಪಾತ್ರ ಇದೆ, ನಾವು ಒಂದು ಏನಾದರೂ ಒಂದು ಬದಲಾವಣೆ ತರಂತ ಪಾತ್ರ ನಮ್ಮದು ಒಂದು ಇರಲಿ ಅಂತ ಮಾಡೋದಪ್ಪ. ಈ ಥರ ಎಲ್ಲ ಮಾಡಿಬಿಟ್ರೆ ಎಷ್ಟೋ ಜನ ಹುಡುಗಿರು ಸಮಾಜದಲ್ಲಿ ಬದುಕಬೇಕು, ಏನೋ ಒಂದು ಮಾಡಬೇಕು ಕೆಲಸ ಕಾರ್ಯಗಳಂತಂದರೆ ಯಾರೂ ಮುಂದೆ ಬರಲ್ಲ. ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಈ ಥರ ಮಾಡಿಬಿಟ್ಟು ಅವರನ್ನು ಕುಗ್ಗಿಸುವಂಥ ಪ್ರಯತ್ನ. ಮೊದಲು ಹೋರಾಟಕ್ಕೆ ಎಲ್ಲ ಹೋಗ್ತಿದ್ದೆ ನಾನು. ಹೋರಾಟಕ್ಕೆ ಹೋದಾಗ ಆವಾಗಲೂ ಕುಗ್ಗಿಸುವಂಥ ಕೆಲಸಗಳು ಒಂದಿಷ್ಟು ನಡೆದ್ವು. ಹಂಗೆ ಹಿಂಗೆ ಹೋರಾಟ ಮಾಡಿಬಿಟ್ರೆ ಅದಾಗುತ್ತಾ ಇದಾಗುತ್ತಾ ಅಂತಂದ್ಬಿಟ್ಟು, ಬೇಡಪ್ಪ ಮುಚ್ಕೊಂಡು ಕೆಲಸ ಮಾಡೋಣ ನಮ್ಮ ಪಾಡಿಗೆ ನಾವು. ಯಾರೇ ನಮ್ಗೇನು ಕೆಲಸ ಮಾಡಿ ಅಂತ ಹೇಳಿಲ್ಲ. ನಾವೀಗ ಮನುಷ್ಯ ಧರ್ಮ. ನನಗೆ ಎಲ್ಲ ಒಂದು ಕಂಡು ಬಂತು, ಅದು ಸರಿ ಇಲ್ಲ ಅಂದಾಗ ಅದು ಸರಿಪಡಿಸೋದು ಮನುಷ್ಯ ಧರ್ಮ. ಅದನ್ನ ನಾನು ಮಾಡ್ತಾ ಇದ್ದೀನಿ ನನ್ನ ಪ್ರಾಮಾಣಿಕವಾಗಿ. ನೀವು ಅಷ್ಟೇ ಪ್ರಾಮಾಣಿಕವಾಗಿ ನನ್ನ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ. ಕೆಲವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊತೀರಾ, ಯಾರು ಹುಡುಗಿರಿಗೆ ಚಾಟ್ ಮಾಡ್ತೀರಾ, ಹುಡುಗರಿಗೆ ಚಾಟ್ ಮಾಡ್ತೀರಾ, ಇನ್ನೊಬ್ರು ಭಾವನೆಗಳೊಂದಿಗೆ ಆಟ ಆಡ್ತೀರಾ. ಅದ್ರ ಬಗ್ಗೆ ಕತೆ ಕಟ್ಬಿಟ್ಟು ಹಾಕೋದ್ರಿಂದ ಜನಗಳು ಕೂಡ ತುಂಬಾ ಕೆಟ್ಟದಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ನಮಗೆ ಸಹಿಸೋಕ್ಕಾಗಲ್ಲ. ನಾವು ಎಷ್ಟೇ ಹುಡುಗರ ಥರ ಇರ್ಬೋದು, ಎಷ್ಟೇ ಹುಡುಗರ ಥರ ಇರ್ಬೋದು, ನಮ್ಮಲ್ಲಿ ಒಂದು ಹೆಣ್ತನ ಹುಡುಗಿ ಅನ್ನೋದು ಇದ್ದೇ ಇರುತ್ತೆ. ನೋವಾಗುತ್ತೆ ನಮಗೂ ಕೂಡ. ಈ ಥರ ಎಲ್ಲ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ. ನೋಡಿ, ಏನಾದರೂ ಮನ್ಸಿಗೆ ತುಂಬ ನೋವು ಮಾಡ್ಕೊಂಡು ನಾವು ಏನಾದರೂ ಆಯಿದ್ರೆ ನೀವು ಇನ್ನೊಂದು ಫ್ಯಾಮ್ಲಿನ ನೀವು ಸಾಕ್ತೀರಾ? ನಿಮಗೆ ಇದಾರ ನಮ್ಮ ಫ್ಯಾಮ್ಲಿ ನೀವು ನೋಡ್ಕೊಂತೀರಾ? ನೀವು ನನ್ನ ಅಕ್ಕ ತಂಗಿ ನನ್ನ ಅಪ್ಪ ಎಲ್ಲರೂ ನೋಡ್ಕೊಂತೀರಾ? ನೀವು ಹೇಳಿ, ನೀವು ನನ್ನ ಅಕ್ಕ ತಂಗಿರ್ನೆಲ್ಲ ನೀವು ನೋಡ್ಕೊಂತೀರಾ? ನೀವು ಹೇಳಿ, ನೀವು ಈ ಥರ ನನ್ನನ್ನು ಯಾಕೆ ನೀವು ಕುಗ್ಗಿಸ್ತೀರಾ? ನನಗೆ ತುಂಬಾ ಮಾನಸಿಕವಾಗಿ ನನಗೆ ಹಿಂಸೆ ಆಗ್ಬಿಟ್ಟಿದೆ. ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ತೀರಾ, ಜೀವ ಫೇಕ್ ಅಕೌಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ತುಂಬ ಕೆಟ್ಟದಾಗಿ ಎಲ್ಬೇಕಲ್ಲೇ ನಮ್ಮ ಬಗ್ಗೆ ಇದು ಮಾಡ್ತಿದ್ರು. ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊತಿಲ್ಲ? ನಾನು ಈ ಕೆಲಸ ಮಾಡಿದೆ ತಪ್ಪಾಯ್ತಾ? ರೀಸೆಂಟಾಗಿ ನಾನು ಜಿ ಕನ್ನಡ ಮತ್ತು ನ್ಯೂಸ್ 18ಗೆ ನಾನು ಹೋಗಿ ದೊಡ್ಡ ತಪ್ಪಾಗಿಬಿಟ್ಟು
ತಪ್ಪಾಗ್ಬಿಡ್ತು ಜೀವನದಲ್ಲಿ. ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಳಲ್ಲ, ಯಾವತ್ತು ಎಲ್ಲೋದೋಳಲ್ಲ, ವಿಡಿಯೋಗಳನ್ನ ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂದ್ರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಹೋಗಿ ಬಂದೆ. ತುಂಬ ಕೀಳಾಗಿ ಮಾತಾಡ್ತಿದ್ದೀರ. ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಷ್ಟೇ ನೆಗೆಟಿವ್ ಆಗಿ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು. ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ನನ್ನ ದೂರ ನೀಡಿ ಬಂದ್ಬಿಟ್ಟು ನೀವು ಹೋಗಿ ನಾನು ಸ್ಪೇಸ್ ಮಾಡ್ತೀನಿ, ನಾನು ರೆಡಿ ಇದ್ದೀನಿ, ಎಲ್ಲದಕ್ಕೂ ನಾನು ದಾಖಲಾತಿಗೆ ನಾನು ಕೊಡ್ತೀನಿ. ಸುಮ್ಮನೆ ಮಾತಾಡಬಾರ್ದು. ಏನೋ ಒಂದು ಮಾಡ್ತಾ ಇದ್ದೀವಿ ಅಂತಾರೆ. ಮನುಷ್ಯ ಎಲ್ಲಿವರೆಗೂ ಸಹಿಸ್ತಾನೆ ಹೇಳಿ? ಅಷ್ಟೇ ಸಾಕು. ಇಲ್ಲಿಗೆ ಬಿಟ್ಟಿದ್ದೀವಿ, ನಾವು ಕೆಲಸ ಬಿಟ್ಟಿದ್ದೀವಿ, ನಮ್ಮ ಬಾಡಿ ನಾವು ಬದುಕಬೇಕು ಅಂದ್ಕೊಂಡಿದ್ದೀವಿ. ಬದುಕಬೇಕು, ಸಾಯಕ್ಕೂ ನಮಗೆ ಆಪ್ಷನ್ ಇಲ್ಲ. ಯಾಕಿಲ್ಲ ಅಂತಾರೆ, ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ, ಒಂದಿಷ್ಟು ನಾವೇ ನಿಂತ್ಕೊಂಡು ನಿಭಾಯಿಸುವಂಥ ಒಂದಿಷ್ಟು ಕಾರ್ಯಗಳಿದ್ದಾವೆ. ಅಂದರೆ ಯಾವುದೋ ಏನು ಸಮಾಜಕ್ಕಂತಲ್ಲ, ಫ್ಯಾಮಿಲಿಲಿ ಅದಕ್ಕೋಸ್ಕರನೇ ನಾವು ಬದುಕಿದ್ದೀವಿ. ನಮ್ಮನ್ನು ಸ್ವಲ್ಪ ದಿನ ಬದುಕಕ್ಕೆ ಬಿಡಿ, ಎಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ. ನೀವು ಚೆಂದಾಗಿರ್ಲಿ. ಇನ್ನೊಬ್ರ ಬಗ್ಗೆ ಆಡ್ಕೊಂಡು ಈ ಥರ ಎಲ್ಲ ಹಿಂಸೆ ಕೊಡ್ತಾನೆ ಇರ್ತೀರಲ್ಲ. ಒಂದು ಸಣ್ಣ ಕಮೆಂಟ್ ಬಂದರೂ ಕೂಡ ನನಗೆ ಸಹಿಸೋಕ್ಕಾಗಲ್ಲ, ಜೀವ ಸತ್ತೋಗುತ್ತೆ. ಅದೆಷ್ಟು ಹೆಣ್ಮಕ್ಳು ಅದು ಹೆಂಗೆ ತಡ್ಕೊಂಡಿದ್ದಾರೆ ಏನಪ್ಪ. ಈಗ ನಾನು ಹೇಳೋಂಥ ಸಮಸ್ಯೆಗಳು ನಿಮ್ಗೆ ಏನು ಅನಿಸ್ತವೆ, ಇಷ್ಟಕ್ಕೆ ಹೇಳ್ತಾರ ಅಂತಂದ್ಬಿಟ್ಟು. ನಿಯತಿಯಿಂದ ಬದುಕ್ತಿದ್ದೀವಿ ನಾವು. ಇನ್ಯಾವುದಕ್ಕೆ ಏನೋ